ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಧನಸ್ಸು ರಾಶಿ ಏಪ್ರಿಲ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಧನಸ್ಸು ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಎಲ್ಲರಿಗೂ ಕೂಡ ಸೌರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 14 ಏಪ್ರಿಲ್ 2026 ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ಅದು ಮಂಗಳವಾರದ ದಿನ ನೀವೆಲ್ಲ ಸೌರಮಾನ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು. ಏನು ಗುರುಜಿ, ಚಾಂದ್ರಮಾನ ಯುಗಾದಿ ಹಬ್ಬ ಆಯಿತು ಅಂತೀರಾ? ಚಾಂದ್ರಮಾನ ಯುಗಾದಿ ಹಬ್ಬ ಕೆಲವರು ಆಚರಣೆ ಮಾಡ್ತೀರಾ, ಕೆಲವರು ಸೌರಮಾನ ಯುಗಾದಿ ಹಬ್ಬ ಯಾವತ್ತು ಆಚರಣೆ ಮಾಡಬೇಕು ಅಂತ ಕೇಳೋವಂಥವ್ರಿಗೆ ಡೇಟ್ ಹೇಳಿದ್ದೀನಿ, 14ನೇ ತಾರೀಕು. ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಏಪ್ರಿಲ್ 2026. ಮತ್ತು ಈ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ದಿನ ಅಂದರೆ 20 ಏಪ್ರಿಲ್ 2026. ಯಾಕೆಂದ್ರೆ ಅಕ್ಷಯ ತೃತೀಯ. ಇದು ಅತ್ಯಂತ ಶುಭ ಮುಹೂರ್ತ. ಕ್ಷಯ ಆಗದೆ ಇರುವಂಥದ್ದು. ಇವತ್ತಿನ ದಿನ ನೀವೇನು ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಒಳ್ಳೇದಾಗುತ್ತೆ. ಚಿನ್ನ ತಗೋಬಹುದು, ಬೆಳ್ಳಿ ತಗೋಬಹುದು. ಅದ್ರ ಜೊತೆಗೆ ಏನು ಒಳ್ಳೇದು ಮಾಡ್ತೀರಾ ಅಂದಾಗ ಯಮ, ಹೋಮ, ದಾನ, ಜಪ ಇವೆಲ್ಲ ಮಾಡಬೇಕು. ತರ್ಪಣಾದಿಗಳನ್ನ ನೀವು ಮಾಡಬೇಕು. ಏನು ಒಳ್ಳೇದು ಮಾಡ್ತಾ ಹೋಗ್ತಿರೋ ಅದ್ರ ಪ್ರತಿಫಲ ಅತಿ ಹೆಚ್ಚಾಗಿ ನಿಮಗೆ ವಾಪಸ್ ಬರುವಂತಹ ದಿನ ಅಕ್ಷಯ ತೃತೀಯ. ಅಕ್ಷಯ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ. ಕೆಟ್ಟದ್ದು ಮಾಡಬೇಡಿ, ಕೆಟ್ಟದ್ದು ಮಾಡಿದ್ರೆ ಅಷ್ಟೇ ಕೆಟ್ಟದ್ದು ನಿಮ್ಗಾಗುತ್ತೆ. ಇವತ್ತಿನ ದಿನ ನೀವೆಷ್ಟು ಒಳ್ಳೇದು ಮಾಡ್ತೀರೋ ಅಷ್ಟು ಒಳ್ಳೇದು ಅನ್ನುವಂತಹ ತಿಳ್ಕೊಳ್ಳಿ. ಆಮೇಲೆ 21 ಏಪ್ರಿಲ್ 2026 ಬುಧವಾರ ಶ್ರೀ ಶಂಕರಾಚಾರ್ಯರ ಜಯಂತಿ. ಶ್ರೀ ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಪ್ರಿಯ ವೀಕ್ಷಕರೇ, ಈಗ ಧನಸ್ಸು ರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರಿಗೆ ಈ ತಿಂಗಳಲ್ಲಿ ಎಷ್ಟು ಗ್ರಹಗಳು ಶುಭ ಫಲ ಕೊಡ್ತಾರೆ? ಧನಸ್ಸು ರಾಶಿ ಜಾತಕರಿಗೆ ಕುಜ ಎಷ್ಟನೇ ಮನೆ ಅಧಿಪತಿ? ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ. ಕುಜ 2 ಏಪ್ರಿಲ್ 2026 ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 10 ಏಪ್ರಿಲ್ 2026 ಬುಧ ಧನಸ್ಸು ರಾಶಿಗೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 14 ಏಪ್ರಿಲ್ 2026 ಸೂರ್ಯ ನವಗ್ರಹಗಳಲ್ಲೇ ರಾಜಗ್ರಹ ಗುರು ಮನೆ ಧನಸ್ಸು ರಾಶಿ, ನಿಮಗೆ ಭಾಗ್ಯಾಧಿಪತಿ ಸೂರ್ಯ ಮೀನರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರ ಮೇಷರಾಶಿಗೆ ಸಂಚಾರ. 19 ಏಪ್ರಿಲ್ 2026 ಶುಕ್ರ ಮೇಷರಾಶಿಯಿಂದ ತನ್ನ ಸ್ವಕ್ಷೇತ್ರ ವೃಷಭ ರಾಶಿಗೆ ಸಂಚಾರ. ಇದೆಲ್ಲ ಆಧಾರದ ಮೇಲೆ ಧನುಸ್ಸು ರಾಶಿ ಜಾತಕರಿಗೆ ಬುಧ ಒಳ್ಳೆ ಫಲವನ್ನ ಕೊಡ್ತಾನೆ. ಬುಧ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡುವಂಥದ್ದು. ಕೆಲವರು ಹೋಮ್ ಟ್ಯೂಷನ್ಸ್ ಅಂತ ಮಾಡ್ತೀರಾ, ಅಥವಾ ಮನೆಯಲ್ಲೇ ಏನಾದ್ರೂ ಒಂದು ಮಾಡಿ ಅದನ್ನ ಮಾರಾಟ ಮಾಡ್ತೀರಾ. ಕೆಲವು ರೆಸ್ಟೋರೆಂಟ್ಗಳು ಮನೆಯಲ್ಲೇ ಮಾಡಿ ಮನೆಯಲ್ಲೇ ಮಾರಾಟ ಮಾಡುವಂಥದ್ದು, PG ಈ ತರ ಎಲ್ಲ ಮಾಡ್ತಾ ಇರ್ತೀರಲ್ಲ, ನಿಮಗೆ ಒಳ್ಳೆಯ ಸಮಯ. ಧನಸ್ಸು ರಾಶಿ ಜಾತಕರಿಗೆ ಬುಧ ಶುಭ ಫಲವನ್ನ ಕೊಡ್ತಾನೆ. ಬುಧ ನಿಮಗೆ ಚತುರ್ಥ ಭಾವದಲ್ಲಿ ಸಂಚಾರ. ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಎಷ್ಟನೇ ತಾರೀಕು? 10ನೇ ತಾರೀಕು ಏಪ್ರಿಲ್ 2026 ನಂತರ ನೀವು ತಾಯಿಗೆ ಗೌರವವನ್ನು ನೀಡ್ತೀರಿ, ಅವರ ಸೇವೆಯನ್ನ ಮಾಡ್ತೀರಿ. ಆಸ್ತಿ ಇದ್ರೆ ಆಸ್ತಿಯಿಂದ ನಿಮಗೆ ಲಾಭ ಆಗುತ್ತೆ, ಬಂಧುಗಳಿಂದ ಅನುಕೂಲಗಳಾಗುತ್ತೆ, ನಿಮ್ಮ ಸಂಗಾತಿಯಿಂದ ನಿಮಗೆ ಅನುಕೂಲಗಳಾಗುತ್ತೆ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸಬೇಕು. ಆದ್ರೆ ಕುಜ ಅಲ್ಲೇ ಇರೋದ್ರಿಂದ ಕಲಹಗಳು ಆಗ್ಬೋದು, ತಾಯಿಗೆ ಕೋಪನೂ ಕೂಡ ಬರ್ಬೋದು. ಸಮಾಜದಲ್ಲಿ ಹೆಸರು ಗಳಿಸ್ಬೇಕಾದ್ರೆ ತುಂಬಾ ಹೋರಾಟ ಮಾಡಬೇಕು, ಆಗ ಸಮಾಜದಲ್ಲಿ ಹೆಸರನ್ನು ಕೂಡ ಗಳಿಸ್ತೀರಾ. ಗುರುಬಲ, ಗುರು ಅಂದ್ರೆ ಜ್ಞಾನಕಾರಕ, ಜೀವಕಾರಕ. ಅಂತಹ ಗುರು ಚಂದ್ರನನ್ನ ನೋಡ್ತಾ ಇರೋದ್ರಿಂದ ನಿಮ್ಮ ಮನಸ್ಥಿತಿ ಸ್ಟ್ರಾಂಗ್ ಆಗಿರೋದ್ರಿಂದ, ಗುರು ನಿಮ್ಮ ಜನ್ಮ ರಾಶಿಯಲ್ಲಿರುವಂತಹ ಚಂದ್ರನ ನೋಡ್ತಾ ಇರೋದ್ರಿಂದ
ತಾಯಿಗೆ ಅನುಕೂಲ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏಕಾಗ್ರತೆ ಮಾಡಿ ಒಳ್ಳೆ ಯೋಚನೆಗಳನ್ನು ನೀವು ಮಾಡಿದಾಗ ನಿಮಗೆ ಒಳ್ಳೆಯದೇ ಆಗ್ತಾ ಫಲಾನುಫಲ ಪ್ರಾಪ್ತಿಯಾಗುತ್ತೆ. ಬುದ್ಧಿಗೆ ಕಾರಕನಾದಂತಹ ಬುಧ ನೀಚನಾದರೂ ಕೂಡ ಮೀನರಾಶಿಯಲ್ಲಿ ತನ್ನ ಸ್ಥಾನವನ್ನು ಕಳ್ಕೊಂಡ್ರೂ ಪರವಾಗಿಲ್ಲ, ಬುಧ ನಿಮಗೆ ಧನಸ್ಸು ರಾಶಿ ಜಾತಕರಿಗೆ ಶುಭ ಫಲವನ್ನ ಆದಷ್ಟು ಕೊಡಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ಜಾತಕದಲ್ಲಿ ಬುಧನ ಸ್ಥಿತಿನೇ ಚೆನ್ನಾಗಿಲ್ಲ ಅಂದ್ರೆ ನೀವು ನಾನು ಹೇಳಿದಂಥ ಫಲವನ್ನ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ. ಗುರು ದಶೆ ಗುರು ಬಲ ಕೊಡ್ತಾ ಇದ್ದಾನೆ, ಗುರುಬಲ ಇದೆ, ಗುರುಬಲ ಶುಭ ಕಾರ್ಯಗಳು, ವಿವಾಹ ಕಾರ್ಯಗಳು, ಮನೆಯಲ್ಲಿ ಒಳ್ಳೆ ಗೃಹ ಪ್ರವೇಶ, ಈ ಥರದ ಯಾವುದು ಶುಭ ಕಾರ್ಯಗಳಾಗ್ತಿಲ್ಲ ಅಂದ್ರೆ ಗುರು ನಿಮಗೆ ಏನೋ ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಇರ್ತಾನೆ. ಗುರುವಿನ ಸ್ಥಿತಿ ಹೇಗಿದೆ ಜಾತಕದಲ್ಲಿ, ಗುರು ಸರ್ವಾಷ್ಟಕ ವರ್ಗಗಳಲ್ಲಿ ಎಷ್ಟು ಬಿಂದುಗಳು ಕೊಟ್ಟಿದ್ದಾನೆ, ಅವೆಲ್ಲ ನಿಮ್ಮ ಜನ್ಮ ಜಾತಕನ್ನ ತೋರಿಸಿದಾಗ ನಾನು ಹೇಳಕ್ಕೆ ಸಾಧ್ಯ ಆಗುತ್ತೆ. ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ. ಯಾಕೆಂದ್ರೆ ಕುಜ 4ನೇ ಮನೆಯಲ್ಲಿ ನಿಮಗೆ ಶುಭ ಫಲ ಕೊಡಲ್ಲ ಈ ತಿಂಗಳು. ಸೂರ್ಯ ಪಂಚಮ ಭಾವದಲ್ಲಿ ಚತುರ್ಥ ಭಾವದಲ್ಲಿದ್ರೂ ಕೂಡ ನಿಮಗೆ ಶುಭ ಫಲ ಕೊಡಲ್ಲ. ಶುಕ್ರ ನಿಮಗೆ ಶುಭ ಫಲ ಕೊಡ್ತಾನೆ. ಶುಕ್ರ ನಿಮಗೆ ಧನುಸು ರಾಶಿ ಜಾತಕರಿಗೆ 6ನೇ ಮನೆ ಅಧಿಪತಿ, ಅಷ್ಟಮಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವೆಲ್ಲಿ ಹಣವನ್ನ ಹೂಡಿಕೆ ಮಾಡಿದಿರಿ ಅಲ್ಲಿ ನಿಮ್ಮ ಹಣ ಅಭಿವೃದ್ಧಿ ಆಗುತ್ತೆ. ಮ್ಯಾಚ್ ಫಿಕ್ಸಿಂಗ್ ಇರ್ಬೋದು, ಜೂಜಾಟಗಳಿರ್ಬೋದು, ಕೆಲವ್ರಿಗೆಲ್ಲ ಅದೆಲ್ಲ ಹ್ಯಾಬಿಟ್ ಇರುತ್ತೆ. ಅಂಥವ್ರಿಗೆ ಜ್ಞಾನ ಇರೋರಿಗೆ ಧನ ಪ್ರಾಪ್ತಿ ಆಗುತ್ತೆ. ಯಾಕೆಂದ್ರೆ ಶುಕ್ರ ನಿಮಗೆ ಪಂಚಮದಲ್ಲೂ ಶುಭ ಫಲ ಕೊಡಬೇಕು. ಏನು ಪಂಚಮದಲ್ಲಿ ಶುಭ ಫಲ ಕೊಡ್ತಾನೆ ಅಂದ್ರೆ ಉತ್ತಮ ಜ್ಞಾನ. ಜ್ಞಾನ ಬಹಳ ಇಂಪಾರ್ಟೆಂಟ್. ಜ್ಞಾನದಿಂದ ಧನ. ಆಮೇಲೆ ವಿದ್ಯೆಯನ್ನ ಗಳಿಸ್ತೀರಿ ವಿದ್ಯಾರ್ಥಿಗಳು, ಹಿರಿಯರಿಂದ ಪ್ರಶಂಸೆಯನ್ನ ಪಡಿತೀರಿ, ವೃತ್ತಿಯಲ್ಲಿ ಪ್ರಮೋಷನ್ ಆಗುತ್ತೆ, ಸಂತೋಷದಿಂದ ಇರ್ತೀರಿ. ಸಂಗೀತ, ನಾಟಕ, ಚಲನಚಿತ್ರಗಳಲ್ಲಿ ಆಸಕ್ತಿ, ಕಲೆಗಳಲ್ಲಿ ಆಸಕ್ತಿ, ಕ್ರೀಡೆಯಲ್ಲೂ ಕೂಡ ಮುಂದೆ ಬರ್ತೀರಿ. ಶುಕ್ರನ ಸ್ಥಿತಿ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ರೆ ಈ ಗೋಚಾರದಲ್ಲಿ ಶುಕ್ರ ನಿಮಗೆ 5ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲ ಕೊಡ್ತಾನೆ. 19ನೇ ತಾರೀಕು ನಂತರ ಶುಕ್ರ ನಿಮಗೆ ಶುಭ ಫಲಗಳನ್ನ ಕೊಡಲ್ಲ. ಅನಾರೋಗ್ಯ ಉಂಟಾಗ್ಬೋದು. ಅಥವಾ ನೀವು ಪುರುಷ ಜಾತಕರಾಗಿದ್ರೆ ನಿಮ್ಮ ಪತ್ನಿಗೆ ಮೂತ್ರ ಉರಿ ಉಂಟಾಗುವಂಥದ್ದು, ಅಥವಾ ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಮೂತ್ರ ಉರಿ, ಗುಪ್ತಾಂಗ ವ್ಯಾಧಿಗಳು ಉಂಟಾಗುವಂಥದ್ದು, ಮೂತ್ರಕೋಶ ಕೆಳಹೊಟ್ಟ ಭಾಗದಲ್ಲಿ ತೊಂದರೆಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ 19 ಏಪ್ರಿಲ್ 2026 ನಂತರ. ಕುಜ ಯಾವ ರೀತಿ ನಿಮಗೆ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ? ಯಾಕಂದ್ರೆ ಕುಜ ನಿಮಗೆ ವ್ಯಯಾಧಿಪತಿ, ಪಂಚಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಗೋಚಾರದಲ್ಲಿ ಯಾವಾಗ್ಲೂ ಕೂಡ ಕುಜ ಅಶುಭ ಫಲಗಳನ್ನ ಕೊಡ್ತಾನೆ. ಯಾವ ರೀತಿ ನಿಮ್ಗೆ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ ಅಂದ್ರೆ ಮೋಸ ಹೋಗುವಂತಹ ನೀವು ಸಾಧ್ಯತೆಗಳು ಇರುತ್ತೆ. ನಿಮ್ಮ ಭವಿಷ್ಯವನ್ನು ನೀವು ಹಾಳು ಮಾಡ್ಕೋಬೇಡಿ. ಕೋಪದಿಂದ ಮನೆ ವಿಚಾರವನ್ನ ಹ್ಯಾಂಡ್ಲ್ ಮಾಡಬೇಡಿ. ರಕ್ತ ದೋಷ ಆಗ್ಬೋದು. ತಾಯಿಗೆ ಸುಮ್ಮನೆ ಕೋಪ ಬಂದು ತೊಂದರೆಗಳು ನಿಮಗೆ ಕೊಡಬಹುದು. ಜ್ವರ ಅಥವಾ ಇತರ ಬಾಧೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಮನಃಶಾಂತಿಗಳು ಇಲ್ಲದೆ ಅಥವಾ ಹರಿತವಾದ ಆಯುಧಗಳಿಂದ ಅಪಾಯ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದ್ರೆ ಧನುಸು ರಾಶಿ ಜಾತಕರು ಏನು ಪರಿಹಾರ ಮಾಡಬೇಕು? ಸೂರ್ಯನಿಗೆ ಬೆಳಗ್ಗೆನೆ ಎದ್ದೇಳಬೇಕು. ಸಮಯಕ್ಕೆ ಸರಿಯಾಗಿ ನಿಮ್ಮ ನಿಯಮ, ನಿತ್ಯ ನಿಯಮ ಈ ತಿಂಗಳಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು. ಸೂರ್ಯ ಹೇಗೆ ಟೈಮ್ ಕರೆಕ್ಟ್ ಆಗಿ ಉದಯ ಆಗ್ತಾನೆ. ನೀವು ಎದಳದೇ ಇರಲಿ, ಸೂರ್ಯ ಮುಳುಗೋ ಟೈಮಲ್ಲಿ ಮುಳುಗ್ತಾನೆ. ಹಾಗೆ ನಿಮ್ದು ಟೈಮಿಂಗ್ಸ್ ಅನ್ನೋದನ್ನ ನೀವು ಚೆನ್ನಾಗಿ ಫಾಲೋ ಮಾಡಬೇಕು. ಈ ತಿಂಗಳಲ್ಲಿ ಸೂರ್ಯನಿಗೆ ಗಂಗಾಜಲ ಅಭಿಷೇಕವನ್ನ ನೀವು ಮಾಡಬೇಕು. ಅಥವಾ ಓಂ ಪರಮಾತ್ಮನೇ ನಮಃ. ನಾವೊಂದು ಚೈತನ್ಯ ಶಕ್ತಿ, ಆ ನಮ್ಮನ್ನ ನಡೆಸ್ತಾ ಇರುವಂತಹ ಒಂದು ಚೈತನ್ಯ ಶಕ್ತಿಗೆ ಓಂ ಪರಮಾತ್ಮನೇ ನಮಃ ಅಂತೇಳಿ ಶಿವನ ಜಪ ಮಾಡಿ ಶಿವನಿಗೆ ಅಭಿಷೇಕ ನಿಮ್ಮ ಕೈಲಿ ಏನಾಗುತ್ತೋ ಅದು ಮಾಡಿ. ಇಲ್ಲ ಗುರುಗಳ ಗುರು ಜಗದ್ಗುರು ಆಗಿರುವಂತ ಶಿವನನ್ನ ಓಂ ಜಗದ್ಗುರುವೇ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ಜಪ ಮಾಡ್ಬೋದು. ಪ್ರಿಯ ವೀಕ್ಷಕರೇ, ಏನಾದರೂ ನೀವು ದಾನ ಮಾಡ್ತೀನಿ, ನನಗೇನಾದ್ರು ದಾನದ ವಿಚಾರವನ್ನ ತಿಳಿಸಿ ಗುರುಜಿ ಅನ್ನುವಂಥವ್ರು ಸ್ತ್ರೀಯರಿಗೆ ವಸ್ತ್ರದಾನವನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ. ಬಳೆ, ಕುಂಕುಮ, ಸೀರೆ ಈ ಥರದ್ದೆಲ್ಲ ದಾನ ಮಾಡಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ
ಶೇರ್ ಮಾಡಿ. ಕೆಳಗಡೆ ಹೈಪ್ ಅಂತ ಬರುತ್ತೆ, ಅದನ್ನ ಒತ್ತಿದ್ರೆ ವಿಡಿಯೋನು ಅನೇಕ ಜನಗಳಿಗೆ ಹೋಗುತ್ತೆ. ಶೇರ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ.